ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ನಿಮಗೆ ಒಂದು BDA 3040 ಪ್ರಾಪರ್ಟಿ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ನಾನಿವಾಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆ ಇದೆ, ನೋಡ್ತಾ ಇರ್ಬೋದು. ವಾಲ್ ಕ್ಲಾಡಿಂಗ್ ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಟೀಕ್ವುಡ್ ಮೇನ್ ಡೋರು, ನಾರ್ತ್ ಫೇಸಿಂಗಲ್ಲಿ ಇದೆ ಈ ಮನೆ. ನಾರ್ತ್ ಫೇಸಿಂಗಲ್ಲಿ ಸೈಟು ಮತ್ತು ನಾರ್ತ್ ಫೇಸಿಂಗಲ್ಲಿ ಮೇನ್ ಡೋರ್ಸ್ ಎಲ್ಲ ಇದೆ. ಸೊ ನಾನಿವಾಗ ಲಿವಿಂಗ್ ಹಾಲ್ ಒಳಗಡೆ ಎಂಟ್ರಿ ಮಾಡ್ತಾ ಇದ್ದೀನಿ. ಡೂಪ್ಲೆಕ್ಸ್ ಮನೆ ಇದು, ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಮನೆ ಇದೆ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಬಾಡಿಗೆ ಪರ್ಪಸ್ಸು 2 BHK ಮನೆ ಇದೆ. ಅದು ಆಮೇಲೆ ತೋರಿಸ್ತೀನಿ ನಿಮಗೆ. ಫಸ್ಟು ನಿಮಗೆ ಈ ಡೂಪ್ಲೆಕ್ಸ್ ಮನೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಲಿವಿಂಗ್ ಹಾಲು, TV ಕ್ಯಾಬಿನೆಟ್ ನೋಡ್ತಾ ಇರ್ಬೋದು. ವಾಲ್ ಕ್ಲಾಡಿಂಗು ಕೂಡ ನಿಮಗೆ ವಿನಿಯರ್ ವುಡ್ ಯೂಸ್ ಮಾಡಿದ್ದಾರೆ. ತುಂಬ ಲ್ಯಾವಿಶ್ ಆಗಿದೆ ಮನೆ. ಮತ್ತು ತುಂಬ ಜನ ಕೇಳ್ತಾ ಇದ್ರು, ನಮಗೆ ಮೆಟ್ರೋ ಹತ್ರ ಒಂದು ಒಳ್ಳೆ ಸಖತ್ತಾಗಿರ್ತಕ್ಕಂಥ ಡೂಪ್ಲೆಕ್ಸ್ ಮನೆ ಬೇಕು ಅಂತ. ಇದು ಬಂದ್ಬಿಟ್ಟು ನಿಮಗೆ ಮೆಟ್ರೋಯಿಂದ ನಾಟ್ ಈವನ್ 1 ಕಿಲೋಮೀಟರ್, 1 ಕಿಲೋಮೀಟ್ರಿಗಿಂತ ತುಂಬ ಹತ್ತಿರದಲ್ಲೇ ಇದೆ ಮೆಟ್ರೋ ಕೂಡ. ನಾನಿವಾಗ ಮೇಲ್ಗಡೆ ಹೋದಾಗ ಮೆಟ್ರೋ ಸ್ಟೇಷನ್ ಒಂದು ಕೂಡ ಕಾಣುತ್ತೆ, ಟೆರೆಸಿಂದ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಲಿವಿಂಗ್ ಹಾಲಿಂದ ಹಾಗೆ ಮುಂದೆ ಹೋದರೆ ನಿಮಗೆ ಕಿಚನ್ನು ನೋಡ್ತಾ ಇರ್ಬೋದು. ಮಾಡ್ಯುಲರ್ ಕಿಚನ್ ನೋಡಿ, ಇಲ್ಲಿ ಕೆಳಗಡೆ ನಿಮಗೆ ಏನು ಲೈಟ್ಸಿಂಗ್ ಎಲ್ಲ ಯೂಸ್ ಮಾಡಿದ್ದಾರೆ. ಮಾಡ್ಯುಲರ್ ಕಿಚನ್ನು ಎಲ್ಲ ಸಾಫ್ಟ್ ಕ್ಲೋಸರ್ಸು, ಕಾವೇರಿ ವಾಟ್ರು ಮತ್ತು ಇವ್ರದೇ ಓನ್ ಬೋರ್ವೆಲ್ ಕೂಡ ಇದೆ. ಲಾಫ್ಟ್ ಏರಿಯಾ, ಸೀಲಿಂಗ್ ವರ್ಕ್ ಕಿಚನಲ್ಲಿ, ಟಾಲ್ ಪ್ಯಾಂಟ್ರಿ ಯೂನಿಟ್ ನೋಡಿ. ಇಲ್ಲೂ ಕೂಡ ನಿಮಗೆ ಸ್ಟೆಪ್ ಲೈಟ್ಸ್ ಯೂಸ್ ಮಾಡಿದ್ದಾರೆ, LED. ಮನೆ ಮಾತ್ರ ತುಂಬ ಲ್ಯಾವಿಶ್ ಆಗಿದೆ. ಈ ಪಕ್ಕದಲ್ಲಿ ನಿಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದಾರೆ. ಸೊ ಹಾಗೆ ಮುಂದೆ ಹೋದರೆ ಯುಟಿಲಿಟಿ ಸ್ಪೇಸ್. ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಟ್ಕೋಬೋದು ಅಥವಾ ವಾಶ್ ಬೇಸಿನ್ ಬೇಕಾದ್ರೆ ಹಾಕ್ಕೊಡ್ತಾರೆ. ಟೋಟಲ್ ಆಗಿ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಕಡೆಗೂ. ಸೊ ಇದಿಷ್ಟು ಅಡುಗೆ ಮನೆ ಡೀಟೇಲ್ಸ್ ಆಯಿತು. ಸೊ ಹಾಗೆ ಮುಂದೆ ಹೋದರೆ ನೋಡಿ, ಲಿವಿಂಗ್ ಹಾಲ್ಗೆ ಎದುರುಗಡೆನೆ ಪೂಜಾ ರೂಮ್ ಇದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಏನು ಸಕ್ಕತ್ತಾಗಿದೆ ಪೂಜಾ ರೂಮು. ಓಕೆ, ಸೊ ಲೆಫ್ಟ್ ಸೈಡಲ್ಲಿ ನಿಮಗೆ ಒಂದು ಬೆಡ್ರೂಮ್ ಇದೆ. ಬನ್ನಿ ನೋಡೋಣ. ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೊ ರೆಡಿ ಟು ಮೂವ್ ಪ್ರಾಪರ್ಟಿ. ಒಂದು ಕೋಟ್ ಪೇಂಟ್ ಮಾಡಿಕೊಡ್ಬೇಕು ಮತ್ತು ಇಟಾಲಿಯನ್ ಮಾರ್ಬಲ್ಲು ಫ್ಲೋರಿಂಗ್ ಎಲ್ಲ ಪಾಲಿಶಿಂಗ್ ಮಾಡಬೇಕು, ಅಷ್ಟೇ ವರ್ಕ್ ಪೆಂಡಿಂಗ್ ಇರೋದು ಇದರಲ್ಲಿ. ಸೊ ರೆಡಿ ಟು ಮೂವ್ ಪ್ರಾಪರ್ಟಿ. ಸೀಲಿಂಗ್ ವರ್ಕ್ ಎಲ್ಲ ಸಖತ್ತಾಗಿದೆ ನೋಡಿ. ಆಲ್ರೆಡಿ ಫ್ಯಾನ್ಸ್ ಎಲ್ಲ ರೆಡಿ, ಫಿಕ್ಸ್ ಕೂಡ ಮಾಡಿದ್ದಾರೆ. ಅಟ್ಯಾಚ್ ವಾಶ್ರೂಮ್ ಇದೆ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಫುಲ್ ಆಯಿತು ಟೈಲ್ಸ್ ಯೂಸ್ ಮಾಡಿದ್ದಾರೆ. ಕೊಮೋಡು ಕೂಡ ಫಿಟ್ಟಿಂಗ್ ಆಗ್ಬಿಟ್ಟಿದೆ. ಇದಿಷ್ಟು ಈ ಒಂದು ಬೆಡ್ರೂಮ್ ಡೀಟೇಲ್ಸ್ ಆಯಿತು. ನೋಡಿ, ನಿಮಗೆ ಲಿಫ್ಟ್ ಕೂಡ ಮನೆ ಒಳಗಡೆಗೆ ಎಂಟ್ರಿ ಬರುತ್ತೆ. ಸೊ ಗ್ರೌಂಡ್ ಫ್ಲೋರಿಂದ ಅಂದರೆ ಪಾರ್ಕಿಂಗ್ ಏರಿಯಾದಿಂದ ಡೈರೆಕ್ಟಾಗಿ ನಿಮ್ಮ ಮನೆ ಒಳಗಡೆಗೆ ಲಿಫ್ಟು ಎಂಟ್ರಿ ಇದೆ. ಇದು ಬಂದ್ಬಿಟ್ಟು ನಿಮಗೆ ಒಂದು ಕಾಮನ್ ವಾಶ್ರೂಮ್. ಈವನ್ ನಿಮಗೆ ವಾಶ್ರೂಮ್ಗೂ ಕೂಡ ಎಲ್ಲ ಟೀಕ್ವುಡ್ ಡೋರ್ಸೇ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟೇರ್ ಕೇಸ್ ಕೆಳಗಡೆ ಮತ್ತು ಪೂಜಾ ರೂಮ್ ಬ್ಯಾಕ್ ಸೈಡು ಏನಾದರೂ ಮೆಟೀರಿಯಲ್ಲು ಸ್ಟಾಕ್ ಮಾಡ್ಕೋಬೋದು. ಇದಿಷ್ಟು ಡೂಪ್ಲೆಕ್ಸ್ ಮನೆ ಸೆಕೆಂಡ್ ಫ್ಲೋರ್ ಡೀಟೇಲ್ಸ್ ಆಯಿತು. ನಾನಿವಾಗ ಸ್ಟೆಪ್ಸ್ ಮುಖಾಂತರ ನೋಡಿದ್ದೀರ
ಸೆನ್ಸಾರ್ ಲೈಟ್ಸ್ ಆಗುತ್ತೆ ಅದಕ್ಕೆ ನೋಡಿ, ಸೆನ್ಸಾರ್ ಲೈಟು. ಓಕೆ, ಪೂಜಾ ರೂಮ್ ಮೇಲ್ಗಡೆ ಏನು ಬರಬಾರ್ದು ಅಂತ ಓಪನ್ ಟೆರೆಸ್ ಕೊಟ್ಟಿದ್ದಾರೆ. ಈವನ್ ಸ್ಟೆಪ್ಸ್ಗೂ ಕೂಡ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಓಕೆ, ನಾನಿವಾಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ ಬಂದಿದ್ದೀನಿ. ಇಲ್ಲಿ ನಿಮಗೆ 2 ಬೆಡ್ರೂಮ್ಸ್ ಇರುತ್ತೆ. ನಾನಿವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗ್ತಾ ಇದ್ದೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ನೋಡಿ ಆಲ್ರೆಡಿ ಕಾಟ್ ಎಲ್ಲ ಫಿಕ್ಸ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ಹೈಡ್ರಾಲಿಕ್ ಕಾಟ್, ಹೈಡ್ರಾಲಿಕ್ ಲಿಫ್ಟ್ ಎತ್ತಿ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೂ ಮೆಟೀರಿಯಲ್ಲು ಸ್ಟೋರ್ ಮಾಡ್ಕೋಬೋದು ಕಾಟ್ ಬಾಕ್ಸ್ ಒಳಗಡೆ. ಸೀಲಿಂಗ್ ನೋಡ್ತಾ ಇದ್ದೀರಾ, ವಾರ್ಡ್ರೋಬ್ಸ್ ಏರಿಯಾ, ಟಿವಿ ಕ್ಯಾಬಿನೆಟ್. ಇದು ಬಂದ್ಬಿಟ್ಟು ನಿಮಗೆ ಸ್ಟಡಿ ಯೂನಿಟ್ ಒಂದು. ಹೋಗಿ ಮುಂದೆ ಬಂದರೆ ವಾಶ್ರೂಮ್. ನೋಡಿ, ಬಾಡಿ ಜೆಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಜಾಗ್ವಾರ್ದು ಬಾಡಿ ಜೆಟ್. ವಾಶ್ ಬೇಸಿನ್. ಇದು ಬಂದ್ಬಿಟ್ಟು ವಾಕ್ ಇನ್ ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಮಿರರ್. ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಹಾಗೆ ಮುಂದೆ ಹೋದರೆ ನಿಮಗೆ ಸ್ಟಡಿ ಯೂನಿಟ್ ಇದು, ಅಥವಾ ವರ್ಕಿಂಗ್ ಟೇಬಲ್ ಏನು ಬೇಕಾದ್ರೂ ಮಾಡ್ಕೋಬೋದು. ಲಿಫ್ಟ್ ಕನೆಕ್ಟಿವಿಟಿ ನಿಮಗೆ ಟೆರೆಸ್ವರೆಗೂ ಇರುತ್ತೆ. ನಾನಿವಾಗ ಸೆಕೆಂಡ್ ಬೆಡ್ರೂಮ್ ಬಂದಿದ್ದೀನಿ. ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ಸ್ ಏರಿಯಾ, ಸೀಲಿಂಗ್ ವರ್ಕ್. ಈ ಒಂದು ಬೆಡ್ರೂಮ್ಗೆ ಬಾಲ್ಕನಿ ಸ್ಪೇಸ್ ಇದೆ ನೋಡಿ. ಇದು ರೋಡ್ ಸೈಡು ಬಾಲ್ಕನಿ ಸ್ಪೇಸ್. ಈವನ್ ಇಲ್ಲೂ ಕೂಡ ನಿಮಗೆ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ, ವಾಲ್ ಕ್ಲಾಡಿಂಗ್ ಎಲ್ಲ. BDA ಪ್ರಾಪರ್ಟಿ. ಡಾಕ್ಯುಮೆಂಟ್ ಬಗ್ಗೆ ಯಾವುದೇ ಚಿಂತೆ ಬೇಡ, ಕ್ಲಿಯರ್ ಡಾಕ್ಯುಮೆಂಟ್ಸು. ಸೊ ಈ ಸೆಕೆಂಡ್ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಹಾಗೆ ಹೊರಗಡೆ ಬಂದರೆ ಡ್ರೆಸ್ಸಿಂಗ್ ಮಿರರ್. ಇದಿಷ್ಟು 2 ಬೆಡ್ರೂಮ್ ಡೀಟೇಲ್ಸ್ ಆಯಿತು. ಸೊ ನಾನಿವಾಗ ಟೆರೆಸ್ ಹೋಗ್ತಾ ಇದ್ದೀನಿ. ಲಿಫ್ಟು ಕೂಡ ಇದೆ. ಐ ಥಿಂಕ್ ಇಲ್ಲಿಗೆ ಲಿಫ್ಟ್ ಲಾಸ್ಟ್ ಆಗುತ್ತೆ. ಸೊ ಇಲ್ಲಿಂದ ನೀವು 1 ಫ್ಲೋರು ನಡ್ಕೊಂಡೇ ಹೋಗಬೇಕು. ಟೆರೆಸ್ಗೆ ಹೋಗ್ತಾ ಇದ್ದೀನಿ ನಾನಿವಾಗ. ಟೆರೆಸಲ್ಲಿ ನಿಮಗೆ ಮತ್ತಿನ್ನೊಂದು ರೂಮ್ ಇದೆ. ಟೋಟಲಾಗಿ 4 ಬೆಡ್ರೂಮ್ಸ್ ಇದೆ ಈ ಒಂದು ಡೂಪ್ಲೆಕ್ಸ್ ಮನೆಗೆ. ಇದ್ಕೊಂಡ್ಬಿಟ್ಟು ನೀವು ಜಿಮ್ ರೂಮು, ಹೋಮ್ ಥಿಯೇಟರ್ ರೂಮು ಅಥವಾ ಪಾರ್ಟಿ ಹಾಲು ಏನು ಬೇಕಾದ್ರೂ ಮಾಡ್ಕೋಬೋದು. ವುಡನ್ ಫಾರ್ಮ್ಯಾಟ್ ಟೈಲ್ಸ್ ಹಾಕಿದ್ದಾರೆ. ಈ ಒಂದು ಹೋಮ್ ಥಿಯೇಟರ್ ರೂಮು ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಇಲ್ಲೂ ಕೂಡ ನೋಡಿ ಬಾಡಿ ಜೆಟ್ ಹಾಕಿದ್ದಾರೆ. ಜಾಗ್ವಾರ್ ವಾಶ್ ಬೇಸಿನ್. ಈವನ್ ಈ ರೂಮ್ಗೂ ಕೂಡ ಟೀಕ್ವುಡ್ ಡೋರ್ಸ್. ಸೊ ಟೋಟಲ್ ಆಗಿ 4 ಬೆಡ್ರೂಮ್ಸ್ ಇದೆ. ಸೊ ಹಾಗೆ ಮುಂದೆ ಬಂದರೆ ನಿಮಗೆ ಇದು ಓಪನ್ ಟೆರೆಸ್. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು.
ಅಥವಾ ಫಸ್ಟ್ ಫ್ಲೋರಲ್ಲಿ ಕಿಚನ್ ಬ್ಯಾಕ್ ಸೈಡ್ ಯುಟಿಲಿಟಿ ಇತ್ತಲ್ಲ ಅಲ್ಲಿ ಬೇಕಾದ್ರೆ ಇಟ್ಕೋಬೋದು. ಇದು ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಮಿಷಿನ್ ರೂಮ್. ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರು. ನೋಡಿ, ನಾನು ಇವಾಗ ಮೇಲ್ಗಡೆ ಹೋದ್ಮೇಲೆ ತೋರಿಸ್ತೀನಿ ಮೆಟ್ರೋ ಅಂತ ಹೇಳಿದ್ದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಆ ಅಪಾರ್ಟ್ಮೆಂಟ್ ಹತ್ರ ಇದೆ ಮೆಟ್ರೋ ಸ್ಟೇಷನ್. ನಾಟ್ ಇವನ್ 1 ಕಿಲೋಮೀಟ್ರ್. ಈ ಪ್ರಾಪರ್ಟಿಯಿಂದ 1 ಕಿಲೋಮೀಟ್ರಲ್ಲಿ ನಿಮಗೆ 1 ಕಿಲೋಮೀಟ್ರು ಇಲ್ಲ, ಇನ್ನೂ ಕಡಿಮೆನೇ ಆಗುತ್ತೆ, ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರ ಇರ್ತಕ್ಕಂಥ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇದೆ. ಫಸ್ಟ್ ಫ್ಲೋರಲ್ಲಿ 2 BHK ಇದೆ. ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಮನೆ ಇದು. ಬನ್ನಿ ನಾವಿವಾಗ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ನೋಡೋಣ. ಬನ್ನಿ, ನಾನು ಇವಾಗ ಫಸ್ಟ್ ಫ್ಲೋರ್ ಬಂದಿದ್ದೀನಿ. ಫಸ್ಟ್ ಫ್ಲೋರಲ್ಲಿ 2 BHK ಮನೆ ಇದೆ ಅಂತ ಹೇಳಿದ್ದೆ. ಸೊ ಇಲ್ಲೂ ಕೂಡ ನಿಮಗೆ ಸ್ಟೋನ್ ಕ್ಲಾಡಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಕ್ವಾಲಿಟಿ ವೈಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಇವರು ತುಂಬ ಲ್ಯಾವಿಶ್ ಆಗಿ ಮಾಡಿದ್ದಾರೆ. ನಾರ್ತ್ ಫೇಸಿಂಗ್ ಟೀಕುಡ್ ಮೇನ್ ಡೋರು. 2 BHK ಮನೆಗೆ ಬಂದಿದ್ದೀನಿ. ನಾನಿವಾಗ ಲಿವಿಂಗ್ ಹಾಲಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು, ಇಟಾಲಿಯನ್ ಮಾರ್ಬಲ್ಲೇ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಎಲ್ಲ. ಟಿವಿ ಕ್ಯಾಬಿನೆಟ್. ಲಿವಿಂಗ್ ಹಾಲಲ್ಲಿ ಸೀಲಿಂಗ್ ವರ್ಕ್. 2 ಫ್ಯಾನ್ ಕೂಡ ಫಿಟ್ ಆಗಿದೆ. ಪೂಜಾ ರೂಮ್. ಮಾಡ್ಯುಲರ್ ಕಿಚನ್. ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲೇ ಇಟ್ಕೋಬೋದು. ಯುಟಿಲಿಟಿ ಸ್ಪೇಸ್. ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಫಿಡ್ಸ್ ಎಲ್ಲ ಇಲ್ಲಿ ಇಟ್ಕೋಬೋದು. ಸೊ ಹಾಗೆ ಮುಂದೆ ಹೋದರೆ ನಿಮಗೆ ಕಾಮನ್ ವಾಶ್ರೂಮು. ಸೊ ಇಲ್ಲೂ ಕೂಡ ಒಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ. ಟೋಟಲ್ 2 ಬೆಡ್ರೂಮ್ಸ್ ಇದೆ ಇಲ್ಲಿ. ಸೊ ಫಸ್ಟ್ ಬೆಡ್ರೂಮ್ ಇದು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಸೀಲಿಂಗ್ ವರ್ಕು. ಟಿವಿಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಇಲ್ಲಿ ಟಿವಿ ಹಾಕೋಬೋದು. ಸೊ ಹಾಗೆ ಮುಂದೆ ಹೋದರೆ ಸೆಕೆಂಡ್ ಬೆಡ್ರೂಮ್ ಇದೆ. ಈ ಒಂದು ಸೆಕೆಂಡ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಕಾಮನ್ ವಾಶ್ರೂಮು, ಒಂದು ಅಟ್ಯಾಚ್ ವಾಶ್ರೂಮು. ಈ ರೂಮ್ಗಳಿಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರ್ದು. ಸೊ ಲಿವಿಂಗ್ ಹಾಲು ಮತ್ತು ಕಿಚನ್ಗೆಲ್ಲ ಇಟಾಲಿಯನ್ ಮಾರ್ಬಲ್ಲು ಯೂಸ್ ಮಾಡಿದ್ದಾರೆ ಈ ಒಂದು 2 BHK ಮನೆಗೆ. ಬನ್ನಿ ನಾವಿವಾಗ ಗ್ರೌಂಡ್ ಫ್ಲೋರ್ ನೋಡೋಣ. ಕಾವೇರಿಗೆ ಪ್ರಾವಿಷನಿಂಗ್ ಮಾಡಿದ್ದಾರೆ. ಸೊ ಅಲ್ಲಿ ಕಾವೇರಿ ಮೀಟ್ರ್ ಬರುತ್ತೆ. ಇವ್ರದ್ದೇ ಓನ್ ಬೋರ್ವೆಲ್ ಇದೆ, ನೋಡ್ತಾ ಇರ್ಬೋದು. ಸ್ಪೇಸಿಯಸ್ ಆಗಿ ಪಾರ್ಕಿಂಗ್ ಲಾಟ್ ಕೊಟ್ಟಿದ್ದಾರೆ. ಕಡಿಮೆ ಅಂದರೂ ನೀವು 1-2 XUV ಥರದ್ದು ದೊಡ್ಡ ಗಾಡಿ ಪಾರ್ಕ್ ಮಾಡ್ಕೋಬೋದು. ಓಕೆ, ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಇಲ್ಲಿ ಬರುತ್ತೆ. ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರ್ಗೆ ಇಲ್ಲಿ ಗ್ಯಾಸ್ ಬರುತ್ತೆ. ಟೋಟಲಾಗಿ ಎಲ್ಲ ಕಡೆಗೂ ನಿಮಗೆ ಸೇಫ್ಟಿ ಗ್ರಿಲ್ ಕವರ್ ಮಾಡಿದ್ದಾರೆ. ಕಾರ್ ಮೂವಿಂಗ್ ಗೇಟು, ವಾಕಿಂಗ್ ಗೇಟು. ಓಕೆ, ಇಲ್ಲಿ ಏನು ಅಂದರೆ ಇದೆಲ್ಲ ರಿಮೂವ್ ಮಾಡಿದ್ಮೇಲೆ ಏನಾದರೂ ಗಿಡಗಳು ಹಾಕೋಬೋದು. ನೀವು ಇಲ್ಲಿ ಗಿಡಗಳು ಅಥವಾ ಪಾಟ್ಗಳು ಹಾಕೋಬೋದು, ಪಾಟ್ಗಳು ಇಡ್ಬೋದು. ಈವನ್ ಬ್ಯಾಕ್ ಸೈಡಲ್ಲೂ ಕೂಡ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರಲ್ಲ, ಆ ಜಾಗದಲ್ಲಿ ಪಾಟ್ಗಳು ಇಟ್ಕೋಬೋದು. ತುಂಬ ಸೆಟ್ ಬ್ಯಾಕ್ ಜಾಗ ಎಲ್ಲ ನೀಟಾಗಿ ಬಿಟ್ಟಿದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಏನಿಲ್ಲ. ನೋಡಿ, ಇಲ್ಲಿ ಗ್ರೌಂಡ್ ಫ್ಲೋರಿಂದ ನಿಮಗೆ ಲಿಫ್ಟ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಫ್ಲೋರಿಗೆ ಲಿಫ್ಟ್ ಕನೆಕ್ಟಿವಿಟಿ ಇಲ್ಲ.
ಸೊ ಡೈರೆಕ್ಟಾಗಿ ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಮನೆಗೆ ಕನೆಕ್ಟಿವಿಟಿ ಇದೆ. ಸೊ ಇಲ್ಲಿ ನೀವೇ ಒಂದು ವಾಲ್ ಹಾಕ್ಕೊಂಡ್ರೆ, ವಾಲ್ ಮಾಡಿಕೊಂಡ್ರೆ, ಗೋಡೆ ಮಾಡಿಕೊಂಡ್ರೆ ಸಪ್ರೇಟಾಗಿ ಒಂದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಬಾಡಿಗೆ ಕೊಡ್ಬೋದು, ಅಥವಾ ಆಫೀಸ್ ರೂಮ್ ಥರ ಬೇಕಾದ್ರೆ ಮಾಡ್ಕೋಬೋದು. ಈ ಕಡೆ ಒಂದು ಕಿಚನ್ ಆಗುತ್ತೆ, ಇದು ಲಿವಿಂಗ್ ಹಾಲ್ ಆಗುತ್ತೆ, ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಇದು ಒಂದು ಬೆಡ್ರೂಮ್ ಆಗುತ್ತೆ. ಬೇಡ ನಮಗೆ ಆಫೀಸ್ ಹಾಕು ಅಂದರೆ ಇವಾಗ ಒಂದು ಆಫೀಸ್ ರೂಮು, ಒಂದು ವಾಶ್ರೂಮ್ ಇದೆ. ಸೊ ಇಲ್ಲಿಗೆ ಒಂದು ಗೋಡೆ ಮಾಡಿಕೊಂಡ್ರೆ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಬಾಡಿಗೆ ಕೊಡ್ಬೋದು, ಆ ಥರ ಬೇಕಾದ್ರೆ ಮಾಡ್ಕೋಬೋದು. ಸೊ ಲಿಫ್ಟ್ ಕನೆಕ್ಟಿವಿಟಿ ಗ್ರೌಂಡ್ ಫ್ಲೋರಿಂದಲೇ ನಿಮಗೆ ಡೈರೆಕ್ಟಾಗಿ ಡೂಪ್ಲೆಕ್ಸ್ ಮನೆಗೆ ಕನೆಕ್ಟಿವಿಟಿ ಇದೆ. ಬನ್ನಿ ನಾವಿವಾಗ ಲಿಫ್ಟಲ್ಲಿ ಫಸ್ಟ್ ಫ್ಲೋರ್ ಹೋಗೋಣ, ಡೂಪ್ಲೆಕ್ಸ್ ಮನೆಗೆ ಹೋಗೋಣ. ಬಯೋಮೆಟ್ರಿಕ್ ಇದೆ, ಬಯೋಮೆಟ್ರಿಕ್ಕು. ನಾನಿವಾಗ ಲಿಫ್ಟ್ ಮುಖಾಂತರ ಡೂಪ್ಲೆಕ್ಸ್ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ ನಾನಿವಾಗ ಡೂಪ್ಲೆಕ್ಸ್ ಮನೆ ಒಳಗಡೆಗೆ ಬಂದಿದ್ದೀನಿ. ಸೊ ಇಷ್ಟೊತ್ತವರೆಗೂ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಮೆಟ್ರೋ ಸ್ಟೇಷನ್ಗೆ ತುಂಬ ಹತ್ತಿರದಲ್ಲಿ ಇರ್ತಕ್ಕಂಥ ಈ ಒಂದು ಪ್ರಾಪರ್ಟಿ ತುಂಬ ಲ್ಯಾವಿಶ್ ಆಗಿದೆ. 30-40 ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೇನ್ ಡೋರು. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗು, ಒಂದು ರೂಮ್ ಇದೆ, ಅಟ್ಯಾಚ್ ವಾಶ್ರೂಮ್ ಇದೆ. ಬೇಕಾದರೆ ಸಿಂಗಲ್ ಬೆಡ್ರೂಮ್ ಮನೆ ಮಾಡ್ಕೋಬೋದು. ಫಸ್ಟ್ ಫ್ಲೋರಲ್ಲಿ 2 BHK ಬಾಡಿಗೆ ಪರ್ಪಸ್ಸು. ಸೆಕೆಂಡ್ ಫ್ಲೋರಿಂದ 4 ಬೆಡ್ರೂಮ್ 4 ಬೆಡ್ರೂಮ್ ಇರ್ತಕ್ಕಂಥ ಒಂದು ಡೂಪ್ಲೆಕ್ಸ್ ಲ್ಯಾವಿಶ್ ಹೋಮ್, BDA ಪ್ರಾಪರ್ಟಿ. ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ದು ಯಾವ್ದಾದ್ರು ಪ್ರಾಪರ್ಟಿ ಸೇಲ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಸೈಟ್ ಸೇಲ್ ಮಾಡೋರು ಯಾರಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.